ಇನ್ನು ಕನ್ನಡದ ಟಾಪ್ ಒಂದು ಸೀರಿಯಲ್ ಆದಂಥ ಗಟ್ಟಿಮಳ ಸೀರಿಯಲ್ ಜಿ ಕನ್ನಡದಲ್ಲಿ ಒಂದು ಕಾಲದಲ್ಲಿ ಬ್ಲಾಕ್ ಬಸ್ಟರ್ ಆಗಿ ಕೂಡ ಬರ್ತಿತ್ತು ಅಂತ ಹೇಳ್ಬೋದು. ಇಂಥ ಅತಿ ದೊಡ್ಡ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನೇ ನಿಭಾಯಿಸುತ್ತಿದ್ದಂಥ ಮತ್ತು ಮಾಡ್ತಿದ್ದಂಥ ಅತಿ ದೊಡ್ಡ ನಟಿ ಅಂತಲೇ ಹೇಳ್ಬೋದು. ಇನ್ನಿಂಥ ಗಟ್ಟಿಮಳ ಸೀರಿಯಲಲ್ಲಿ ಪ್ರಮುಖವಾದ ಹೆಸರನ್ನು ಕೂಡ ಮಾಡಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿಕೊಂಡಿದ್ದಂಥ ನಟಿ ಇದೀಗ ವಿಧಿವಶರಾಗಿರುವಂಥದ್ದು. ಇನ್ನು ಈ ಸೀರಿಯಲ್ನಲ್ಲಿ ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದು ಕೊಡ್ತು. ಇದೇ ಮಾತ್ರಲ್ಲದೆ ಮುಕ್ತ, ಬಾಗಳು ಜಾನಕಿ ಹೀಗೆ ಒಳ್ಳೊಳ್ಳೆ ಸೀರಿಯಲ್ಗಳಲ್ಲಿ ಅಭಿನಯಿಸಿದಂಥ ಪದ್ಮಾ ಕುಮಟಾ ಅವರು ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾರಂಥದ್ದು. ಹಾಗಾದರೆ ಪದ್ಮಾ ಕುಮಟಾ ಅವರಿಗೆ ನಿಜಕ್ಕೆ ಆಗಿದೆಯಾ ಅಂತ ಬಂದರೆ ಇನ್ನು ತೀವ್ರವಾದ ಹೃದಯಘಾತವಾಗಿ ಕೊನೆ ಸೆಳೆದಿದ್ದಾರೆ. ಬೆಂಗಳೂರಿನ ಅವರು ಸ್ವಗೃಹದಲ್ಲಿ ಅಂತ ಹೇಳ್ತಾ ಇದ್ದರು. ಸದ್ಯ ಇನ್ನು ಪದ್ಮಾ ಕುಮಟಾ ಅವರು ಸುಮಾರು ಕನ್ನಡ ಸಿನಿಮಾ ರಂಗದಲ್ಲಿ 40 ವರ್ಷಕ್ಕೂ ಅಧಿಕ ಸೇವೆಯನ್ನು ಮಾಡಿದ್ದಾರೆ. 550ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಗಟ್ಟಿಮಳ ಸೀಸನ್ 1ರಲ್ಲಿ 5 ಹೆಣ್ಣು ಮಕ್ಕಳ ತಾಯಿಯ ಪಾತ್ರವನ್ನು ನಿಭಾಯಿಸೋದ್ರ ಮೂಲಕ ಒಳ್ಳೆಯ ಹೆಸರು ಕೂಡ ಇವರು ಮಾಡ್ಕೊಂಡ್ಬಂದರು. ಇನ್ನು ಈ ಸೀರಿಯಲ್ನಲ್ಲಿ 1000ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಅಭಿನಯಿಸಿದಂಥ ಇವರು ಇದೀಗ ವಿಧಿವಶರಾಗಿದ್ದಾರೆ. ಕೇಳಿ ಅಮೂಲ್ಯ ವೇದ ಅಂತಾರಲ್ಲ, ತುಂಬಾ ಖಂಡಿತ